ಇಂದಿನ ವಿಷಯ ಅಧ್ಯಾತ್ಮ ದೀಕ್ಷೆ. ಅಧ್ಯಾತ್ಮ ಅಂದ್ರೇನು? ಆತ್ಮಕ್ಕೆ ಸಂಬಂಧಿಸಿದ್ದೇ ಅಧ್ಯಾತ್ಮ. ಆತ್ಮ, ಪರಮಾತ್ಮ, ಜೀವಾತ್ಮ ಈ ಶಬ್ದಗಳೆಲ್ಲ ಹಿಂದೂಗಳಾದ ನಮಗೆ ಚಿರಪರಿಚಿತ ಅಂತ ಹೇಳಬಹುದು. ಆದರೆ ಆತ್ಮ ಅಂದ್ರೇನು, ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು ಅನ್ನೋದರ ಬಗ್ಗೆ ಹೆಚ್ಚಾಗಿ ತಿಳಿದವರು ಇಲ್ಲ ಅಂತ ಹೇಳಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂದರೆ ನಮ್ಮ ಜೀವನದ ಜಂಜಾಟಗಳೇ ನಮ್ಮ ಮುಕ್ಕಾಲಂಶ ಮನಸ್ಸನ್ನೆಲ್ಲ ಆವರಿಸಿಕೊಂಡು ಬಿಟ್ಟಿರ್ತದೆ. ಇನ್ನು ಕಾಲಂಶ ಮನಸ್ಸು ಸುಸ್ತಾಗಿ ನಿದ್ರೆ ಮಾಡಿಬಿಟ್ಟಿರುತ್ತೆ. ಆದರೂ ನಡುವೆ ಆಶ್ರಮಕ್ಕೆ ಬಂದಾಗಲೋ ಆಧ್ಯಾತ್ಮಿಕ ಗ್ರಂಥದ ಮೇಲೆ ಕಣ್ಣು ಹಾಯಿಸಿದಾಗಲೋ ಈ ಆತ್ಮ, ಜೀವಾತ್ಮ, ಪರಮಾತ್ಮ ಅಂತನ್ನುವ ಶಬ್ದಗಳ ಕುರಿತಾಗಿ ಕೆಲವು ವಿವರಗಳು ಗಮನಕ್ಕೆ ಬರುತ್ತವೆ. ಮತ್ತೆ ಪ್ರಪಂಚದ ಕಡೆಗೆ ಚಿತ್ತ ಹರಿದಾಗ ಅವೆಲ್ಲ ಮರೆಯಾಗಿ ಮೊದಲಿನಂತೆಯೇ ಇರತೊಡಗುತ್ತೇವೆ. ಜೀವಾತ್ಮ, ಪರಮಾತ್ಮ ಅನ್ನುವ ಈ ಎರಡು ಪದಗಳಲ್ಲೂ ಆತ್ಮ ಅಂತ ಹೇಳ್ತಕ್ಕಂಥದ್ದು ಸಮಾನವಾಗಿ ಇರುವಂತಹ ಪದ. ಜೀವ ಅನ್ನುವ ಪದ ಹಾಗೂ ಪರಮ ಅನ್ನುವ ಪದ ಮಾತ್ರವೇ ಬೇರೆತನವನ್ನು ತೋರಿಸ್ತದೆ. ಜೀವ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಾಣ ಇವುಗಳ ಸಮುದಾಯ, ಸಮೂಹ. ಈ ಸಮೂಹದೊಳಗೆ ಸೇರಿಕೊಂಡಿರುವ ಆತ್ಮಕ್ಕೆ ಜೀವಾತ್ಮ ಅಂತ ಹೆಸರು. ಆದರೆ ಆತ್ಮ ಅನ್ನೋದು ಜೀವದೊಳಗೆ ಯಾವಾಗ ಹೇಗೆ ಸೇರ್ಕೊಂಡಿತು ಅನ್ನೋದನ್ನು ಕಂಡವರಿಲ್ಲ, ಕೇಳಿದವರು ಇಲ್ಲ. ಡಾಕ್ಟರುಗಳು ಎಷ್ಟು ಆಪರೇಷನ್ ಮಾಡಿದರೂ ಆತ್ಮ ಮಾತ್ರ ಅವ್ರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ. ಪರಮ ಅಂದರೆ ಬೃಹತ್ತಾದದ್ದು, ಅತ್ಯಂತ ದೊಡ್ಡದಾದದ್ದು ಅಂತ ಅರ್ಥ. ಪರಮಾತ್ಮ ಅಂದರೆ ಬೃಹತ್ತಾದ ಆತ್ಮ ಅಂತ ಅರ್ಥ. ಆದರೆ ನಿಜಕ್ಕೂ ನೋಡಿದರೆ ಈ ಆತ್ಮ ಅಂದ್ರೆಯೇ ದೊಡ್ಡದು, ಬೃಹತ್ತಾದದ್ದು, ಅನಂತವಾದದ್ದು. ಅದು ಜೀವದೊಳಗೆ ಸೇರಿಕೊಂಡಾಗ ಸಂಕುಚಿತಗೊಂಡಂತೆ ಕಂಡು ಬರ್ತದೆ. ಆದರೆ ಅದು ಜೀವದ ಬಂಧನದಿಂದ ಬಿಡಿಸಿಕೊಂಡು ಇತ್ತ ಕಡೆ ಬಂತು ಅಂದರೆ ಮತ್ತೆ ಅದು ಸ್ವಸ್ವರೂಪದಲ್ಲಿ ಇದ್ದು ಬಿಡ್ತದೆ, ಬೃಹತ್ತಾಗಿಯೇ ಉಳಿತದೆ. ಈ ದೃಷ್ಟಿಯಿಂದಲೇ ಶಾಸ್ತ್ರವಾಕ್ಯ ಹೇಳುತ್ತೆ, ಜೀವೋ ಬ್ರಹ್ಮೈವ ನ ಅಪರಃ ಅಂತ. ಅಂದರೆ ಜೀವವು ಬ್ರಹ್ಮವೇ ಹೊರತು ಬೇರೇನಲ್ಲ ಅಂತ. ಆದರೆ ನಿತ್ಯ, ಶುದ್ಧ, ಬುದ್ಧ, ಮುಕ್ತ ಸ್ವರೂಪದ ಈ ಆತ್ಮ ಅನ್ನೋದು ಆದಿ ಅಂತ್ಯರಹಿತವಾದ ಈ ಆತ್ಮ ಅನ್ನೋದು ಜೀವದ ಜಾಲದೊಳಗೆ ಸಿಕ್ಕಿಕೊಂಡು ಸಂಸಾರದ ತಾಪತ್ರಯಗಳಲ್ಲಿ ತೊಳಲಾಡುವಂತೆ ಆದದ್ದು ಯಾವಾಗ, ಹೇಗೆ ಅನ್ನೋದು ಯಾರಿಗೂ ತಿಳಿಯದೇ ಇದ್ದರೂ ಪುಣ್ಯಕ್ಕೆ ಈ ಆತ್ಮವನ್ನು ಜೀವದಿಂದ ಬಿಡಿಸಿ ಮುಕ್ತಗೊಳಿಸಿ ಪುನಃ ಸ್ವಸ್ವರೂಪದಲ್ಲಿ ಆನಂದದಿಂದ ಇರುವಂತೆ ಮಾಡುವ ಉಪಾಯ ಮಾತ್ರ ತಿಳಿದಿದೆ.
ಈ ಉಪಾಯಕ್ಕೆ ಯೋಗ ಅಂತ ಹೆಸರು. ಜೀವಾತ್ಮನಿಗೆ ಪರಮಾತ್ಮನ ದರ್ಶನ ಮಾಡಿಸಿ ಅವನಲ್ಲೇ ವಾಸವಾಗಿರುವಂತೆ ಮಾಡುವಂತಹ ಕಾರ್ಯಪ್ರಣಾಳಿಯನ್ನೇ ಯೋಗ ಯೋಗ ಅಂತ ಕರೀತಾರೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಂತಹ ಯೋಗವಾದ್ದರಿಂದ ಅಧ್ಯಾತ್ಮ ಯೋಗ ಅಂತ ಅನಿಸಿಕೊಂಡಿದೆ. ಈ ಯೋಗ ಮುಖ್ಯವಾಗಿ 4 ಬಗೆ: ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ. ಕೇವಲ ಭಗವಂತನ ಪ್ರೀತ್ಯರ್ಥವಾಗಿಯೇ ನಿರಂತರ ಸೇವಾ ಕಾರ್ಯಗಳನ್ನು ನಿಷ್ಕಾಮ ಭಾವದಿಂದ ಮಾಡ್ತಾ ಮಾಡ್ತಾ ಪರಮಾತ್ಮನಲ್ಲಿ ಐಕ್ಯವಾಗಬಹುದು. ಇದಕ್ಕೆ ಕರ್ಮಯೋಗ ಅಂತ ಹೆಸರು. ನಿರಂತರವಾಗಿ ಹೃದಯದ ಪ್ರೀತಿಯನ್ನ ಪರಮಾತ್ಮನ ಕಡೆಗೆ ಹರಿಸ್ತಾ ಅವನ ವಿಸ್ಮರಣೆಯಾದಾಗ ಪರಮ ವ್ಯಾಕುಲಗೊಳ್ತಾ ಕೇವಲ ಅವನ ಸ್ಮರಣ ಭಜನೆಯಲ್ಲೇ ತಲ್ಲೀನರಾಗುವುದರ ಮೂಲಕವೂ ಅವನ ಸಾಕ್ಷಾತ್ಕಾರ ಪಡೆಯಬಹುದು. ಈ ಮಾರ್ಗವೇ ಭಕ್ತಿಯೋಗ. ಇನ್ನು ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅನ್ನುವ ಯಮ, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅನ್ನುವ ನಿಯಮ ಶರೀರವನ್ನು ಬಹಳ ಹೊತ್ತು ಸುಖವಾಗಿ ಧ್ಯಾನಕ್ಕಾಗಿ ಕುಳ್ಳಿರಿಸೋದಕ್ಕೆ ಬೇಕಾದ ಆಸನ, ಶ್ವಾಸೋಚ್ಛ್ವಾಸಗಳನ್ನು ಶಿಸ್ತುಬದ್ಧಗೊಳಿಸಿ ಮನಸ್ಸಿನ ಏಕಾಗ್ರತೆಯನ್ನು ದೊರಕಿಸಿಕೊಡುವಂತಹ ಪ್ರಾಣಾಯಾಮ, ಸದಾ ಹೊರಗಡೆಯೇ ಹರಿದಾಡ್ತಾ ಇರುವಂತಹ ಮನಸ್ಸನ್ನು ಉಪಾಯವಾಗಿ ಮೆಲ್ಲ ಮೆಲ್ಲನೆ ಎಳೆದು ತರುವಂತಹ ತಂತ್ರವಾದ ಪ್ರತ್ಯಾಹಾರ, ಕಷ್ಟಪಟ್ಟು ಎಳೆದು ತಂದ ಮನಸ್ಸನ್ನು ಮತ್ತೆ ಹರಿಯಗೊಡದಂತೆ ಹಾಗೂ ಆತ್ಮದಲ್ಲೇ ಹಿಡಿದಿಡುವಂತೆ ಮಾಡುವಂತಹ ಧಾರಣ, ಹಿಡಿದಿಟ್ಟ ಮನಸ್ಸನ್ನು ಜ್ಯೋತಿಸ್ವರೂಪನಾದ ಆನಂದ ಸ್ವರೂಪನಾದ ಪರಮಾತ್ಮನೆಡೆಗೆ ತೈಲಧಾರೆಯಂತೆ ಹರಿಸುವಂತಹ ಧ್ಯಾನ. ಧ್ಯಾನದ ಮೂಲಕ ಕೊನೆಗೊಂದು ದಿನ ಪರಮಾತ್ಮನಲ್ಲಿಯೇ ಲೀನವಾಗಿಸಬಲ್ಲ ಸಮಾಧಿ. ಈ ಬಗೆಯ ಅಷ್ಟಾಂಗ ಪ್ರಕ್ರಿಯೆಗೆ ರಾಜಯೋಗ ಅಂತ ಹೆಸರು. ಇನ್ನು ಈ ಶರೀರ ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ, ಈ ಬುದ್ಧಿಯೂ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಅಹಂಕಾರವೂ ನಾನಲ್ಲ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಆತ್ಮನೇ ನಾನು ಅಂತ ಭಾವಿಸ್ತಾ ಸದಾ ಆತ್ಮವಿಚಾರದಲ್ಲೇ ನಿರತನಾಗಿ ಕೊನೆಗೊಂದು ದಿನ ನಿರ್ವಿಕಲ್ಪ ಸಮಾಧಿಯ ಮೂಲಕ ನಿತ್ಯಾನಂದದಲ್ಲಿ ಲೀನವಾಗುವ ಪರಿಯೇ ಜ್ಞಾನಯೋಗ. ಈ ಯೋಗಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ಅದರ ಆಮೂಲಾಗ್ರ ಪರಿಚಯ ಮಾಡಿಕೊಂಡು ನಿರಂತರವಾಗಿ ಆಧಾರಿಯಾಗಿಯೇ ಮುನ್ನಡೆಯುತ್ತಾ ಗುರಿ ಸೇರಬಹುದು. ಪರಮಾತ್ಮನ ದರ್ಶನ ಮಾಡಿ ಪಾವನರಾಗಬಹುದು, ಪರಮಾನಂದ ಭರಿತರಾಗಬಹುದು. ಅಥವಾ ಈ 4 ಯೋಗಗಳನ್ನು ಹಿತವಾಗಿ ಸೇರಿಸಿಕೊಂಡು ಸಾಧನೆಗೆ ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಕಲಿಯುಗಕ್ಕೆ ಭಕ್ತಿಯೋಗವೇ ಶ್ರೇಷ್ಠ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಭಕ್ತಿ ಅಂದರೆ ಪ್ರೀತಿ, ಪ್ರೀತಿಸುವ ಗುಣ
ನಮ್ಮಲ್ಲಿ ಇದ್ದೇ ಇದೆ. ಅದನ್ನು ಇಲ್ಲಿಯವರೆಗೆ ನಶ್ವರವಾದ ವಿಷಯ ವಸ್ತುಗಳತ್ತ ಕೈ ಕೊಡುವ ವ್ಯಕ್ತಿಗಳತ್ತ ಹರಿಸಿ ಸಾಕಷ್ಟು ನಿರಾಶೆಗೊಂಡಿದ್ದೇವೆ. ಇನ್ನು ಮೇಲಾದರೂ ಅದನ್ನು ಶಾಶ್ವತವಾದ ಕರುಣಾಮಯನಾದ ಆನಂದಪೂರ್ಣನಾದ ಪರಮಾತ್ಮನೆಡೆಗೆ ಹರಿಸಿ ನಮ್ಮನ್ನು ನಾವು ಧನ್ಯರನ್ನಾಗಿಸಿಕೊಳ್ಳಬೇಕು. ಭಕ್ತಿಯಲ್ಲಿ 11 ವಿಧವನ್ನು ಹೇಳಿದ್ದಾರೆ ನಾರದ ಮಹರ್ಷಿಗಳು. ಗುಣ ಮಹಾತ್ಮ್ಯಾಸಕ್ತಿ, ರೂಪಾಸಕ್ತಿ, ಪೂಜಾಸಕ್ತಿ, ಸ್ಮರಣಾಸಕ್ತಿ, ದಾಸ್ಯಾಸಕ್ತಿ, ಸಖ್ಯಾಸಕ್ತಿ, ವಾತ್ಸಲ್ಯಾಸಕ್ತಿ, ಕಾಂತಾಸಕ್ತಿ, ಆತ್ಮನಿವೇದನಾಸಕ್ತಿ, ತನ್ಮಯತಾಸಕ್ತಿ, ಪರಮ ವಿರಹಾಸಕ್ತಿ. ನಾರದರು, ವ್ಯಾಸರೇ ಮೊದಲಾದವರು ಗುಣಮಹಾತ್ಮ್ಯಾಸಕ್ತಿಯಲ್ಲಿ ನಿಪುಣರಾದವರು. ಗೋಪಿಕಾ ಸ್ತ್ರೀಯರ ಭಕ್ತಿಯಲ್ಲಿ ಶ್ರೀಕೃಷ್ಣನ ರೂಪಾಸಕ್ತಿಯನ್ನು ಗಮನಿಸಬಹುದು. ಅಂಬರೀಷನೇ ಮೊದಲಾದಂತಹ ಭಕ್ತರದ್ದು ಪೂಜಾಸಕ್ತಿ. ಸ್ಮರಣಾಸಕ್ತಿಗೆ ಪ್ರಹ್ಲಾದನೇ ಉದಾಹರಣೆ. ಹನುಮಂತನ ದಾಸ್ಯಾಸಕ್ತಿ ಅನುಪಮವಾದದ್ದು. ಉದ್ಧವ ಅರ್ಜುನರದ್ದು ಸಖ್ಯಾಸಕ್ತಿ. ದೇವಕಿ, ಯಶೋದೆ, ಕೌಸಲ್ಯರ ಮಾತೃ ಹೃದಯದಿಂದ ವಾತ್ಸಲ್ಯಾಸಕ್ತಿ ಹರಿದು ಬಂತು. ರಾಧೆ, ರುಕ್ಮಿಣಿ, ಸತ್ಯಭಾಮೆಯರಲ್ಲಿ ಕಾಂತಾಸಕ್ತಿಯ ಪೂರ್ಣ ಪ್ರಕಾಶವನ್ನು ಕಾಣಬಹುದು. ಬಲಿಚಕ್ರವರ್ತಿ, ವಿಭೀಷಣ ಇವರೇ ಮೊದಲಾದವರಲ್ಲಿ ಭಕ್ತಿ ಅನ್ನೋದು ಆತ್ಮ ನಿವೇದನೆಯ ರೂಪ ತಾಳಿತು. ಸನತ್ಕುಮಾರರು ಹಾಗೂ ಯಾಜ್ಞವಲ್ಕ್ಯಾದಿ ಋಷಿಗಳು ತನ್ಮಯತಾಸಕ್ತಿಯಿಂದ ಸಿದ್ಧಿಯನ್ನು ಪಡೆದುಕೊಂಡರು. ಪರಮ ವಿರಹಾಸಕ್ತಿ ಒಡಮೂಡಿದ್ದು ಶ್ರೀಕೃಷ್ಣ ಚೈತನ್ಯರಲ್ಲಿ. ಶ್ರೀರಾಮಕೃಷ್ಣರ ಸಾಧನಾ ಕಾಲದಲ್ಲಿ ಭಕ್ತಿಯ ಈ ಎಲ್ಲ ಬಗೆಗಳನ್ನು ಕಾಣಬಹುದಾಗಿತ್ತು. ಭಕ್ತಿಯೋಗದ ಪರಮಾಚಾರ್ಯನಾದಂತಹ ಪ್ರಹ್ಲಾದ ಭಕ್ತಿ ಸಾಧನೆಯ ಪೂರ್ಣ ರೂಪವನ್ನು ನಮ್ಮ ಮುಂದಿಟ್ಟಿದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಅಂದ್ರೆ ಪರಮಾತ್ಮನ ವೈಭವದ ಕುರಿತು, ಮಹಿಮೆಯ ಕುರಿತು ಕೇಳ್ತಾ ಇರಬೇಕು. ಶ್ರವಣ ಅದೇ. ಅದು ಮುಗೀತು ಅಂದ್ರೆ ನಾಮ ಸಂಕೀರ್ತನೆ ಮಾಡ್ತಾ ಇರಬೇಕು. ಅದೂ ಸಾಕಾಯಿತು ಅಂದ್ರೆ ಪರಮಾತ್ಮನ ಸೇವಾ ರೂಪದ ಕೈಂಕರ್ಯದಲ್ಲಿ ತೊಡಗಿರಬೇಕು. ಇನ್ನು ಕೆಲವು ಸಮಯವನ್ನು ಅವನ ಪೂಜೆಯಲ್ಲಿ ಕಳೆಯಬೇಕು. ಪೂಜೆಯೊಂದಿಗೆ ಪ್ರಣಾಮಾದಿಗಳನ್ನು ಸೇರಿಸಿಕೊಳ್ಳಬೇಕು. ಅವನೊಂದಿಗೆ ಸ್ನೇಹಿತನಂತೆಯೂ ಇರಬಹುದು. ಇವೆಲ್ಲವುಗಳೊಂದಿಗೆ ಆತ್ಮ ನಿವೇದನೆಯನ್ನು ಮಾಡಿಕೊಳ್ಳತಕ್ಕಂಥದ್ದು, ಅಂದರೆ ನಮ್ಮನ್ನೇ ಅವನಿಗೆ ಅರ್ಪಿಸಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ. ಹೀಗೆ ಪ್ರಹ್ಲಾದ ನವವಿಧ ಭಕ್ತಿಯ ರೂಪುರೇಷೆಯನ್ನು ಕೊಟ್ಟಿದ್ದಾನೆ. ಈ ಭಕ್ತಿಯ ವಿಷಯ ಅನ್ನುವಂಥದ್ದು ಮಹಾನ್ ಭಕ್ತಾಗ್ರಣಿಗಳ ಮೂಲಕ ವ್ಯಾಪಕವಾಗಿ ಬೆಳೆದುಕೊಂಡಿದೆ. ಆದರೆ ಇಲ್ಲಿ
ಒಂದು ಪ್ರಧಾನವಾದ ಅಂಶವನ್ನ ನಾವು ಗಮನಿಸದೇ ಹೋದರೆ ಭಕ್ತಿಯ ವಿಷಯವನ್ನ ಎಷ್ಟು ತಿಳಿದುಕೊಂಡ್ರೂ ಅದು ಕಾರ್ಯ ಆಗೋದಿಲ್ಲ. ಯಾವ ಅಂಶ ಅದು? ಮೊದಲನೆಯ ಅಂಶವೇ ಗುರುವಿನ ಪಾತ್ರ. ಎರಡನೆಯ ಅಂಶವೇ ಇಷ್ಟ ದೇವತೆಯ ಶೋಧನೆ. ಮೂರನೆಯ ಅಂಶವೇ ಮಂತ್ರದೀಕ್ಷೆ ಅಥವಾ ಮಂತ್ರೋಪದೇಶ. ಆ 4 ಯೋಗಗಳಲ್ಲಿ ಯಾವುದನ್ನೇ ಆರಿಸಿಕೊಂಡು ಸಾಧನೆಗೆ ಇಳಿಯಬೇಕಾದರೂ ಒಬ್ಬ ಗುರುವನ್ನ ಆರಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಗುರುವಿನ ಅವಶ್ಯಕತೆ ಇದೆಯೇ ಅನ್ನುವ ಪ್ರಶ್ನೆಗೆ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ, ಒಂದು ಪಿಕ್ ಪಾಕೆಟ್ ಮಾಡೋದನ್ನು ಕಲಿಬೇಕಾದರೂ ಅದನ್ನ ಕಲಿಸುವ ಒಬ್ಬ ಗುರು ಬೇಕಾಗುತ್ತೆ. ಹಾಗಿರುವಾಗ ಅತೀಂದ್ರಿಯ ರಾಜ್ಯಕ್ಕೆ ದಾರಿ ತೋರುವ ಒಬ್ಬ ಬೇಕಾಗದೆ. ಗುರುವಿನ ಅವಶ್ಯಕತೆಯನ್ನು ನಾವು ಉಪನಿಷತ್ ಕಾಲದಿಂದಲೂ ಕೇಳ್ತಾ ಬಂದಿದ್ದೇವೆ. ಆತ್ಮವಿದ್ಯೆಯನ್ನು ಅಧಿಗತ ಮಾಡಿಕೊಳ್ಬೇಕು ಅಂತನ್ನುವ ಮುಮುಕ್ಷುವು ಸಮಿತ್ಪಾಣಿಯಾಗಿ ಶ್ರೋತ್ರಿಯನೂ ಪಾಪರಹಿತನೂ ಕಾಮವರ್ಜಿತನೂ ಬ್ರಹ್ಮನಿಷ್ಠನೂ ಆದ ಗುರುವಿನ ಬಳಿಗೆ ಹೋಗಬೇಕು ಅಂತ ಹೇಳ್ತದೆ ಮುಂಡಕ ಉಪನಿಷತ್ತು. ಸಮಿತ್ತು ಅಂದ್ರೆ ಹೋಮ ಹವನಾದಿಗಳಿಗೆ ಉಪಯೋಗಿಸುವ ಕಟ್ಟಿಗೆ. ಇಂತಹ ಸಮಿತ್ತನ್ನ ಅಂದ್ರೆ ಕಟ್ಟಿಗೆಯನ್ನ ಹೊತ್ತುಕೊಂಡು ಗುರುವಿನ ಬಳಿಗೆ ಹೋಗಬೇಕು ಅಂದ್ರೆ ಅತ್ಯಂತ ವಿನಯಶಾಲಿಯಾಗಿ ಹೋಗಬೇಕು ಅಂತ ಅರ್ಥ. ಕಟ್ಟಿಗೆಯನ್ನು ಹೊರಗುವುದಕ್ಕಿಂತ ಕೀಳಾದ ಕೆಲಸ ಇನ್ಯಾವುದಿದೆ? ಅದನ್ನೇ ಮಾಡೋದಕ್ಕೆ ಸಿದ್ಧನಾಗಿರುವಾಗ ಇನ್ನಾವ ಗುರು ಸೇವನೆಗೂ ಸಿದ್ಧ ಅನ್ನುವ ಸೂಚನೆಯೇ ಇಲ್ಲಿದೆ. ಅಲ್ಲದೆ ಸಮಿತ್ತನ್ನ ಅಗ್ನಿಯಲ್ಲಿ ಹಾಕಿ ಭಸ್ಮೀಭೂತವಾಗಿಸುವಂತೆ ನನ್ನ ಅಹಂಕಾರವನ್ನು ಜ್ಞಾನಾಗ್ನಿಗೆ ಆಹುತಿ ಕೊಡಬಹುದು ತಾವು ಅನ್ನುವ ಸಮ್ಮತಿಯ ಸೂಚನೆ ಅದು. ಶ್ರೀರಾಮಕೃಷ್ಣರು ಹೇಳುವಂತೆ ತಗ್ಗು ಪ್ರದೇಶದಲ್ಲಿ ಜಲಸಂಚಯನ ಮಾಡಬಹುದೇ ಹೊರತು ದಿಣ್ಣೆಯ ಮೇಲಲ್ಲ. ಹಾಗೆಯೇ ಗುರು ನೀಡುವ ಜ್ಞಾನ ವಿನಯವಂತನಲ್ಲಿ ನಿಲ್ಲಬಲ್ಲದೆ ಹೊರತು ಅಹಂಕಾರಿಯಲ್ಲ. ಇನ್ನು ಗುರು ಹೇಗಿರಬೇಕು ಅನ್ನೋದನ್ನು ಹೇಳಲಾಗಿದೆ. ಒಂದನೇದಾಗಿ ಅವನು ಶ್ರೋತ್ರಿಯನಾಗಿರಬೇಕು. ಅಂದ್ರೆ ಶಾಸ್ತ್ರಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅವುಗಳ ಅಂತರಾರ್ಥವನ್ನ ಕುರಿತು ಅರಿತು ತನ್ನ ಶಿಷ್ಯನ ಎಲ್ಲ ಬಗೆಯ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಮರ್ಥನಾಗಿರಬೇಕು. ಎರಡನೆಯದಾಗಿ ಯಾವ ಪಾಪ ಕಾರ್ಯಗಳು ಅವನಿಂದ ನಡೆದಿರಬಾರದು. ಜನ ಅವನ ಮೇಲೆ ಬೆರಳು ಮಾಡಿ ಆಡಿಕೊಳ್ಳುವಂತಿದ್ರೆ ಅದನ್ನ ಕೇಳಿದಂತಹ ಶಿಷ್ಯರ ಶ್ರದ್ಧೆ ಕುಂಠಿತವಾಗುವ ಸಂಭವ. ಮೂರನೆಯದಾಗಿ ಗುರು ಕಾಮ ವಿವರ್ಜಿತನಾಗಿರಬೇಕು. ಕಾಮ ಅಂದ್ರೆ ಬಯಕೆ. ಶಿಷ್ಯನಿಂದ ಯಾವ ಬಗೆಯ ಲೌಕಿಕ ಲಾಭವನ್ನು ಕೂಡ ಗುರು ನಿರೀಕ್ಷಿಸಬಾರದು. ಅಲ್ಲದೆ ಕಾಮತೃಷ್ಣೆ ಕೂಡ ಇರಬಾರದು ಅಂತ ಅರ್ಥ. ಕಾಮಾನಂದದಲ್ಲಿ ಅನುರಾಗವುಳ್ಳ ಗುರು ಬ್ರಹ್ಮಾನಂದದ ಅನುಭೂತಿ ಮಾಡಿಸಿಕೊಡುವುದುಂಟೆ. ನಾಲ್ಕನೆಯದಾಗಿ ಗುರುವಾದವನು
ಬ್ರಹ್ಮಾನುಭೂತಿಯನ್ನ ಸ್ವಯಂ ಪಡೆದವನಾಗಿರಬೇಕು, ಅಥವಾ ಸದಾ ಬ್ರಹ್ಮಾನುಸಂಧಾನ ಮಾಡ್ತಾ ಇರುವವನಾದರೂ ಆಗಿರಬೇಕು. ಇಂತಹ ಗುರು ಒಬ್ಬನನ್ನ ಮೊದಲು ಪತ್ತೆ ಹಚ್ಚಿಟ್ಕೊಂಡಿರಬೇಕು. ಯಾಕೆ ಅಂದರೆ ಒಬ್ಬ ಗುರು ಸಿಕ್ಕಿದ್ರೆ ಉಳಿದ ಕಾರ್ಯಗಳೆಲ್ಲ ನಿರಾತಂಕವಾಗಿ ಮುಂದುವರಿಸಿಕೊಂಡು ಹೋಗುತ್ತದೆ, ಅಥವಾ ಕಡಿಮೆ ಕಷ್ಟಗಳ ಮೂಲಕ ಮುಂದೆ ಸಾಗಬಹುದು. ಆದರೆ ಇಂತಹ ಗುರುಗಳು ಎಲ್ಲಿ ಸಿಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ. ಈ ವಿಷಯದಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತನ್ನ ಸಹಾಯಕ್ಕೆ ತಂದುಕೊಳ್ಬೇಕು. ಅವರು ಹೇಳ್ತಾರೆ, ನಮಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿದು ಪರಮಾತ್ಮನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅನ್ನುವ ಪ್ರಬಲ ಇಚ್ಛೆ ಇರುವುದೇ ಹೌದಾದಲ್ಲಿ ಗುರು ನಮ್ಮ ಬಳಿಗೆ ಬರ್ತಾನೆ, ತಾನಾಗಿಯೇ ಬರ್ತಾನೆ ಅಂತ. ಅವರ ಈ ಮಾತಿಗೆ ಅವರೇ ಉದಾಹರಣೆ. ಅವರು ಮಾಡಿದಂತಹ ಸಾಧನೆಗಳು ಒಂದಲ್ಲ, ಎರಡಲ್ಲ, ಹಲವಾರು. ಆ ಹಲವಾರು ಬಗೆಯ ಸಾಧನೆಗಳಿಗೆ ಹಲವಾರು ಬಗೆಯ ಗುರುಗಳೇ ಬೇಕಿತ್ತು. ಆ ಹಲವಾರು ಬಗೆಯ ಗುರುಗಳು ಅವರ ಬಳಿಗೇ ಬಂದು ಅವರಿಂದ ಆ ವಿವಿಧ ಸಾಧನೆಗಳನ್ನು ಮಾಡಿಸಿದ ಬಗೆ ಶ್ರೀರಾಮಕೃಷ್ಣರು ತಮ್ಮ ಪರಮಾದ್ಭುತ ನಿಷ್ಠೆಯಿಂದಾಗಿ ಕೆಲವೇ ದಿನಗಳಲ್ಲಿ ಸಿದ್ಧಿ ಮಾಡಿಕೊಂಡ ರೀತಿ, ಇವು ಅವರ ಅಪೂರ್ವ ಜೀವನದಲ್ಲಿ ನಾವು ಕಂಡು ಬೆರಗುಗೊಳ್ಳುವಂತಹ ಸಂಗತಿಗಳು. ಆದರೆ ಇಲ್ಲಿ ಇನ್ನೊಂದು ಮಾತನ್ನ ನೆನಪಿಟ್ಟುಕೊಳ್ಬೇಕು. ಏನು ಅಂತಂದ್ರೆ, ಶ್ರೀರಾಮಕೃಷ್ಣರ ಆ ಹಲವು ಗುರುಗಳಲ್ಲಿ ಎಲ್ಲರೂ ಸಾಕ್ಷಾತ್ಕಾರ ಮಾಡಿಕೊಂಡವರೇ ಏನಲ್ಲ. ಅಂತಹ ಸಂದರ್ಭಗಳಲ್ಲಿ ಗುರುವಿನ ಸಾಮರ್ಥ್ಯಕ್ಕಿಂತ ಶಿಷ್ಯನ ದಕ್ಷತೆಯೇ ಸಿದ್ಧಿ ಪ್ರಾಪ್ತಿಗೆ ಕಾರಣವಾಯಿತು. ಆದ್ರಿಂದಲೇ ಶ್ರೀರಾಮಕೃಷ್ಣರು ಇನ್ನೊಂದು ಮಾತು ಹೇಳ್ತಾರೆ, ನಿನ್ನ ಗುರು ಮದ್ಯದ ಅಂಗಡಿಗೆ ಹೋಗಲಿ ಏನಂತೆ, ಆದರೆ ನಿನ್ನ ಪಾಲಿಗೆ ಅವನು ನಿತ್ಯಾನಂದರಾಯನೇ ಅಂತ. ಅಂದ್ರೆ ಒಮ್ಮೆ ಸ್ವೀಕರಿಸಿದ ಗುರುವಿನ ಮೇಲೆ ಅವನು ಎಂಥವನೇ ಆಗಿರಲಿ, ಅವನಲ್ಲಿ ವಿಶ್ವಾಸವಿಟ್ಟದ್ದೇ ಆದರೆ ಆ ಗುರು ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಇವನನ್ನ ಮೇಲೆತ್ತೋದು ಖಂಡಿತ ಖಂಡಿತ. ನಿಜಕ್ಕೂ ನೋಡಿದ್ರೆ ಶ್ರೀರಾಮಕೃಷ್ಣರು ಹೇಳುವಂತೆ ಸಾಕ್ಷಾತ್ ಸಚ್ಚಿದಾನಂದನೇ ಗುರು, ಅಂತರ್ಯಾಮಿಯೇ ಗುರು, ನಮ್ಮ ನಮ್ಮ ಶುದ್ಧ ಮನಸ್ಸೇ ಗುರು. ಮನುಷ್ಯ ರೂಪದಿಂದ ಬರುವ ಗುರು ಕೇವಲ ನಿಮಿತ್ತ ಮಾತ್ರ. ನಾವು ಆ ಮನುಷ್ಯ ಗುರುವಿನ ಬಾಹ್ಯ ವಿನ್ಯಾಸಗಳ ಕಡೆಗೆ ನೋಡಲೇಬಾರದು. ಅವನ ಹಿನ್ನೆಲೆಯಲ್ಲಿರುವಂತಹ ಸಚ್ಚಿದಾನಂದನ ಕಡೆಗೆ ನಮ್ಮ ದೃಷ್ಟಿ ಇರಬೇಕು. ಈ ದೃಷ್ಟಿಯಿಂದಲೇ ನಿರ್ಮಾಣವಾಗಿದೆ ಆ ಪ್ರಸಿದ್ಧವಾದಂತಹ ಗುರುಸ್ತುತಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ
ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಸದ್ಗುರುಂ ತಂ ನಮಾಮಿ ಸದ್ಗುರುಂ ತಂ ನಮಾಮಿ ಸದ್ಗುರುಂ ತಂ ನಮಾಮಿ. ಹೀಗೆ ಮಾನವ ಗುರುವಿನ ಹಿನ್ನೆಲೆಯಲ್ಲಿ ಇರುವಂತಹ ಆ ಚೈತನ್ಯವೇ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾತ್ರವಲ್ಲ, ಅದೇ ಸಾಕ್ಷಾತ್ ಪರಬ್ರಹ್ಮ. ಶಿಷ್ಯನಾದವನು ಈ ದೃಷ್ಟಿಯಿಂದ ನೋಡಬೇಕಾದದ್ದು ಅವನ ಸಾಧನೆಗೆ ಸಿದ್ಧಿ ಪ್ರಾಪ್ತಿಗೆ ಬಹಳ ಮುಖ್ಯ. ನಿಜಕ್ಕೂ ಈ ಬಗೆಯ ಚೈತನ್ಯ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯವಾದರೆ ಮಾನವ ಗುರುವೂ ಬೇಕಿಲ್ಲ. ಸ್ಥಿರವಾಗಿ ನಿಂತ ಪರ್ವತ, ತಿಳಿಯಾಗಿ ಹರಿಯುವ ನದಿ, ಆ ನದಿಯಲ್ಲಿ ಮೀನು ಹಿಡಿಯುವ ಬೆಸ್ತ, ಪ್ರಾಣಿಗಳನ್ನು ಬೇಟೆಯಾಡುವ ಬೇಡ, ಮೀನನ್ನ ಕಚ್ಚಿಕೊಂಡಿರುವ ಹದ್ದು, ಇವೇ ಮೊದಲಾದವುಗಳು ಕೂಡ ಗುರುವಾಗಬಲ್ಲವು. ಅವಧೂತ ಗೀತೆ ಅವಧೂತ ಗೀತೆ ಅಂತ ಒಂದಿದೆ. ಅದರಲ್ಲಿ ಇಂತಹ 24 ಗುರುಗಳಿಂದ ಪ್ರಯೋಜನ ಪಡೆದಂತಹ ಅವಧೂತನ ವರ್ಣನೆ ಬರುತ್ತೆ. ಇದರಿಂದೆಲ್ಲ ಏನು ತಿಳಿದು ಬರುತ್ತೆ ಅಂತಂದ್ರೆ ದೃಷ್ಟಿಕೋನ ಬಹಳ ಮುಖ್ಯ. ವಕ್ರದೃಷ್ಟಿ, ನೇರ ದೃಷ್ಟಿ, ಕಾಕದೃಷ್ಟಿ, ಪಾಪದೃಷ್ಟಿ, ಪವಿತ್ರ ದೃಷ್ಟಿ, ಭಗವದ್ ದೃಷ್ಟಿ, ಬ್ರಹ್ಮದೃಷ್ಟಿ ಅಂತ ಹೀಗೆ ದೃಷ್ಟಿ ಭೇದಗಳನ್ನು ಕಾಣಬಹುದು. ಶಿಷ್ಯನಾದವನು ಗುರುವಿನಲ್ಲಿ ಬ್ರಹ್ಮ ದೃಷ್ಟಿಯನ್ನ, ಸಚ್ಚಿದಾನಂದ ದೃಷ್ಟಿಯನ್ನ ಬೆಳೆಸಿಕೊಳ್ಳಬೇಕಾಗುತ್ತೆ. ಹಾಗೆ ನೋಡಿದರೆ ಈ ದೃಷ್ಟಿಯಿಂದ ಕಾಣುವಂಥದ್ದೇ ಒಂದು ದಿವ್ಯ ಸಾಧನೆ. ನಾವು ಕಲ್ಲಿನ ಪ್ರತಿಮೆಯನ್ನ ಪರಮಾತ್ಮ ದೃಷ್ಟಿಯಿಂದ ನೋಡುವುದಿಲ್ವೇ? ಹಾಗೆ ಶಿಷ್ಯನಲ್ಲಿ ಪ್ರಾಮಾಣಿಕತೆ ಇದ್ರೆ ಸಕಾಲದಲ್ಲಿ ಗುರು ಸಿಗ್ತಾನೆ, ಮಾರ್ಗದರ್ಶನ ಮಾಡ್ತಾನೆ,
ಅಂತನ್ನೋದನ್ನು ತಿಳಿಸೋದಕ್ಕೆ ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬನಿಗೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಅವನು ಹೊರಟು ಬಿಡ್ತಾನೆ. ಅವನು ಕಾಲ್ನಡಿಗೆಯಲ್ಲೇ ಹೊರಟು ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಆದರೆ ಅವನು ಈ ಮೊದಲು ಕಾಶಿಯನ್ನು ಕಂಡವನಲ್ಲ. ಆದ್ರಿಂದ ದಾರಿಯೂ ಗೊತ್ತಿಲ್ಲ. ಆದರೆ ಹೊರಟದ್ದಾಗಿದೆ. ಇದೇ ಅವನ ಪ್ರಾಮಾಣಿಕ ಪ್ರಯತ್ನ. ಹೊರಟದ್ದಾಗಿದೆ. ಅವನು ಮುನ್ನಡೆದು ಸ್ವಲ್ಪ ದೂರ ಸಾಗಿದ ಮೇಲೆ ದಾರಿಯಲ್ಲಿ ಒಬ್ಬ ಅವನನ್ನು ಕೇಳ್ತಾನೆ, ಏನು ಸ್ವಾಮಿ, ಎತ್ತ ಕಡೆ ಹೊರಟಿದ್ದೀರಿ ಅಂತ. ಅದಕ್ಕೆ ನಮ್ಮ ಯಾತ್ರಿಕ ಹೇಳ್ತಾನೆ, ಕಾಶಿಗೆ. ಅದಕ್ಕೆ ಆ ಮನುಷ್ಯ ಹೇಳ್ತಾನೆ, ಸ್ವಾಮಿ, ನೀವು ರಾಮೇಶ್ವರದ ದಾರಿ ಹಿಡಿದಿದ್ದೀರಲ್ಲ, ನೋಡಿ, ನೀವು ಆ ದಾರಿಯಾಗಿ ಹೋಗಿ, ಅದು ಕಾಶಿಯ ಕಡೆಗೆ ಹೋಗುವ ದಾರಿ ಅಂತ. ಸರಿ, ನಮ್ಮ ಯಾತ್ರಿಕ ಈಗ ಸರಿ ದಾರಿಯನ್ನ ಹಿಡಿದಂತಾಯಿತು. ಆದರೆ ಕಾಶಿ ಇರೋದು ಸಾವಿರಾರು ಮೈಲಿ ದೂರ. ಅಲ್ಲೊಂದು ಕವಲು ದಾರಿ ಸಿಕ್ತು. ಇವುಗಳಲ್ಲಿ ಯಾವ ದಾರಿ ಕಾಶಿಯ ಕಡೆಗೆ ಹೋಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳಬೇಕಾಯ್ತು. ದಾರಿ ಹೋಕನೊಬ್ಬನನ್ನ ಕೇಳ್ತಾನೆ ನಮ್ಮ ಯಾತ್ರಿಕ. ಅವನಿಂದ ತಿಳಿದು ಬರುತ್ತೆ ಸರಿ ದಾರಿ ಯಾವುದು ಅಂತ. ಮತ್ತೆ ನೇರವಾಗಿ ಮುನ್ನಡಿತಾನೆ ನಮ್ಮ ಯಾತ್ರಿಕ. ಇನ್ನೊಂದು 200 ಮೈಲಿ ನಡೆದ ಬಳಿಕ ಅಲ್ಲಿ ಮತ್ತೊಂದು ಕವಲು ದಾರಿ. ಆಧ್ಯಾತ್ಮಿಕ ಗುರಿಯ ಕಡೆಗೆ ಹೋಗುವಾಗಲೂ ಕೂಡ ಕವಲು ದಾರಿ ಬಹಳ ಬರುತ್ತದೆ ಅಂತ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಅಲ್ಲಿ ಒಂದು ಕವಲು ದಾರಿ. ಅವುಗಳಲ್ಲಿ ಒಂದು ದಾರಿ ನೋಡೋದಕ್ಕೆ ಚೆನ್ನಾಗಿತ್ತು. ಆದ್ರಿಂದ ನಮ್ಮ ಯಾತ್ರಿಕ ಯೋಚಿಸಿದ, ಈ ಚೆನ್ನಾಗಿರುವ ದಾರಿಯೇ ಕಾಶಿಯ ಕಡೆಗಿರಬೇಕು ಅಂತ ತಾನೇ ನಿಶ್ಚಯಿಸಿ ಮುನ್ನಡೆದ. ಕೆಲವು ತೋರಾಣಿಕೆ ದಾರಿಗಳೆಲ್ಲ ಸರಿಯಾಗಿರುತ್ತವೆ ತೋರಿಕೆಗೆ. ಒಂದು 100 ಮೈಲಿ ನಡೆದ ಮೇಲೆ ಅಲ್ಲಿ ಒಬ್ಬ ಮನುಷ್ಯ ಇವನನ್ನು ಕೇಳಿದ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ಕಾಶಿಗೆ ಅಂದ ನಮ್ಮ ಯಾತ್ರಿಕ. ಆಗ ಆ ಮನುಷ್ಯ ಹೇಳ್ತಾನೆ, ರಾಯರೇ, ನೀವು ಈ ದಾರಿಯಾಗೆ ಹೋದ್ರೆ ಅರಬ್ಬಿ ಸಮುದ್ರ ಸಿಗುತ್ತೆ ಅಷ್ಟೇ ಅಂತ. ನೀವು ಕಾಶಿಗೆ ಹೋಗಬೇಕು ಅಂತಿದ್ರೆ ಹಿಂತಿರುಗಿ ಹೋಗಿ ಆ ಕೌಲು ದಾರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಕೊರಕಲು ದಾರಿ ಹೋಗುತ್ತಲ್ಲ, ಅದರಲ್ಲಿ ಮುನ್ನಡೆಯಬೇಕು. ಕೆಲವು ಸಲ ಈ ಆಧ್ಯಾತ್ಮಿಕ ದಾರಿ ಕೊರಕಲು ದಾರಿ ಆಗಿರುತ್ತೆ. ಯಾತ್ರಿಕ ಈಗ ಅಷ್ಟು ದೂರ ಹಿಂತಿರುಗಿ ಮತ್ತೆ ಮುನ್ನಡೆಯಬೇಕಾಯಿತು. ಹೀಗೆ ಸಕಾಲದಲ್ಲಿ ಆಗಾಗ ಮಾರ್ಗದರ್ಶಕರೊಬ್ಬರನ್ನ ಪಡೆದು ಕೊನೆಗೊಂದು ದಿನ ಕಾಶಿ ವಿಶ್ವನಾಥನ ದರ್ಶನ ಮಾಡೇ ಬಿಡ್ತಾನೆ. ಹಾಗೇನೇನೆ ಆಧ್ಯಾತ್ಮಿಕತೆಯಲ್ಲಿ ಪ್ರಾಮಾಣಿಕತೆಯಿಂದ ಮುಂದುವರಿದವರಿಗೆ ಸಕಾಲದಲ್ಲಿ ಗುರುಗಳೂ ಸಿಗ್ತಾರೆ, ಮಾರ್ಗದರ್ಶನವೂ ಸಿಗುತ್ತದೆ. ಗುರುಗಳಲ್ಲಿ ದೀಕ್ಷಾ ಗುರುಗಳು, ಶಿಕ್ಷಾ ಗುರುಗಳು ಅಂತ 2 ವಿಧ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ದೀಕ್ಷಾ ಗುರುವೇ ಪ್ರಧಾನ ಗುರು, ಅವನು ಒಬ್ಬನೇ. ಆದರೆ ಶಿಕ್ಷಾ ಗುರುಗಳು ಎಷ್ಟು ಜನ ಬೇಕಾದರೂ ಇರಬಹುದು. ಸೂಕ್ಷ್ಮವಾದ ಆಧ್ಯಾತ್ಮಿಕ ತತ್ವಗಳನ್ನು ಬೇರೆ ಬೇರೆ ಶಿಕ್ಷಾ ಗುರುಗಳಿಂದ ತಿಳಿದುಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಯಾವ ದೋಷವೂ ಇಲ್ಲ. ದೀಕ್ಷಾ ಗುರುವನ್ನು ಮಾತ್ರ ಬದಲಾಯಿಸ್ತಾ ಹೋಗಬಾರದು. ಗುರುವಿನಲ್ಲಿ ಭಕ್ತಿ ಶ್ರದ್ಧೆ ಇಡುವುದು ಒಂದೇ, ಭಗವಂತನಲ್ಲಿ ಭಕ್ತಿ ಶ್ರದ್ಧೆ ಇಡುವುದು ಒಂದೇ. ಗುರುವಿನಿಂದ ನಮಗೆ ಆಗುವಂತಹ ಪ್ರಯೋಜನ ಹಲವಾದರೂ ಅವುಗಳಲ್ಲಿ ಮುಖ್ಯವಾದವುಗಳು 2. ಮೊದಲನೆಯದು ಯಾವುದು ಅಂತಂದ್ರೆ, ಅವನು ನಮಗೆ ನಮ್ಮ ಇಷ್ಟ ದೇವತೆ ಯಾರು ಅನ್ನೋದನ್ನು ತೋರಿಸಿಕೊಡ್ತಾನೆ. 2ನೆಯದು, ಆ ಇಷ್ಟ ದೇವತೆಯನ್ನ ಸಾಕ್ಷಾತ್ಕರಿಸಿಕೊಳ್ಳೋದಕ್ಕಾಗಿ ಒಂದು ಮಂತ್ರವನ್ನ ಉಪದೇಶಿಸ್ತಾನೆ. ಇಷ್ಟ ದೇವತೆ ಇದರ ಕುರಿತಾಗಿ ಅರಿವು ಇರುವವರು ನಮ್ಮಲ್ಲಿ ಬಹಳ ಕಡಿಮೆ. ಗೃಹ ದೇವತೆ, ಕುಲ ದೇವತೆ, ಗ್ರಾಮ ದೇವತೆ ಈ ಹೆಸರುಗಳನ್ನ
ಕೇಳಿದವರು ಇದ್ದಾರೆ. ಆದರೆ ಇಷ್ಟ ದೇವತೆ ಅನ್ನುವ ಹೆಸರು ನಮ್ಮಲ್ಲಿ ಅಷ್ಟೊಂದು ಪ್ರಚಲಿತ ಇಲ್ಲ. ಪಾತಂಜಲ ಯೋಗ ಸೂತ್ರಗಳಲ್ಲಿ ನಿಯಮ ಅಂತನ್ನೋದರ 5ನೆಯ ಅಂಶವಾದಂತಹ ಈಶ್ವರ ಪ್ರಣಿಧಾನ ಅನ್ನೋದಕ್ಕೆ ಭಾಷ್ಯ ಬರಿತ ವ್ಯಾಸ ಮಹರ್ಷಿಗಳು ಈಶ್ವರ ಪ್ರಣಿಧಾನಾತ್ ಇಷ್ಟ ದೇವತಾ ಸಂಪ್ರಯೋಗ ಅಂತ ಹೇಳ್ತಾರೆ. ಅಂದ್ರೆ ಈಶ್ವರ ಪ್ರಣಿಧಾನದ ಮೂಲಕ ಇಷ್ಟ ದೇವತೆಯ ದರ್ಶನವಾಗುತ್ತದೆ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ಮಾಡಿದಂತಹ ಸಕಲ ಸತ್ಕರ್ಮಗಳು, ಕರ್ಮಗಳೊಂದಿಗೆ ಫಲಗಳು, ಫಲಗಳೊಂದಿಗೆ ತನ್ನನ್ನು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಿಸಿಕೊಳ್ಳತಕ್ಕಂಥದ್ದೇ ಈಶ್ವರ ಪ್ರಣಿಧಾನ. ಇಂತಹ ಒಂದು ಈಶ್ವರ ಪ್ರಣಿಧಾನದಿಂದ ಇಷ್ಟ ದೇವತೆಯ ದರ್ಶನವಾಗುತ್ತದೆ ಅಂತ ಅವರು ಹೇಳಿದ್ದಾರೆ. ಅಲ್ಲಿ ಇಷ್ಟ ದೇವತೆಯ ಶಬ್ದ ನಮ್ಮ ಗಮನಕ್ಕೆ ಬರುತ್ತದೆ. ಈಗ ಈ ಇಷ್ಟ ದೇವತೆ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ದೇವರು ಒಬ್ಬನೇ ಅನ್ನುವ ಮಾತು ಸತ್ಯವಾದರೂ ಅವನು ಹಲವಾರು ನಾಮಗಳಿಂದ, ಹಲವಾರು ರೂಪಗಳಿಂದ ವ್ಯಕ್ತವಾಗಿದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ಹಲವಾರು ರೂಪಗಳಲ್ಲಿ ಯಾವುದಾದರೂ ಒಂದು ರೂಪವನ್ನು ನಾವು ಆರಿಸಿಕೊಳ್ಳಬೇಕು. ಆಗ ನಮ್ಮ ಮನಸ್ಸು ಆ ಇಷ್ಟ ದೇವತೆಯಲ್ಲಿ ನೆಲೆಗೊಳ್ಳೋದಕ್ಕೆ, ಮುಂದಿನ ಸಾಧನೆಗೆ ಅನುಕೂಲವಾಗ್ತದೆ. ಒಂದೋ ನಾವೇ ಆರಿಸಿಕೊಳ್ಳಬೇಕು ಅಥವಾ ಗುರು ನಿರ್ದೇಶಿಸ್ತಾನೆ, ನೋಡು ಇನ್ನು ಮೇಲೆ ನೀನು ಈ ರೂಪವನ್ನ ನಿನ್ನ ಇಷ್ಟವನ್ನಾಗಿ ಮಾಡಿಕೊ ಅಂತ. ಹುಡುಗಿ ಒಬ್ಬಳಿಗೆ ಮದುವೆ ಆಗುವ ಮೊದಲು ಹಲವಾರು ಗಂಡುಗಳನ್ನ ನೋಡಬೇಕಾಗುತ್ತೆ. ಮದುವೆ ಆದ ಮೇಲೆ ಮಾತ್ರ ಒಂದೇ ಗಂಡು, ಅವನೇ ಗಂಡ. ಹಾಗೇನೇನೆ ಹಲವಾರು ದೇವತೆಗಳಿದ್ರು ಗುರುವಾದವನು ನಮಗೊಬ್ಬ ದೇವತೆಯನ್ನ ನಿರ್ದಿಷ್ಟವಾಗಿ ತೋರಿಸಿಕೊಟ್ಟ ಮೇಲೆ ಮಾತ್ರ ಡೈವರ್ಸ್ ಮಾಡೋದಕ್ಕೆ ಹೋಗಬಾರದು. ಇಷ್ಟನಿಷ್ಠೆಯನ್ನ ಬೆಳೆಸಿಕೊಂಡು ಹೋಗ್ತಾ ಇರಬೇಕು. ಇಷ್ಟನಿಷ್ಠೆ ಇದು ಭಗವತ್ ಸಾಕ್ಷಾತ್ಕಾರದ ಕೀಲಿಕೈ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವು ಭಕ್ತಿ, ಶ್ರದ್ಧೆ, ಪ್ರೇಮ, ಪ್ರೀತಿ, ವಿಶ್ವಾಸ, ಭಗವದನುರಾಗ, ಪೂಜೆ, ಸೇವೆ, ಕೈಂಕರ್ಯ ಅಂತ ಏನೇನೋ ಶಬ್ದಗಳನ್ನೆಲ್ಲ ಕೇಳ್ತಾ ಇದ್ದೇವೋ ಅಥವಾ ಬೆಳೆಸ್ತಾ ಇದ್ದೇವೋ, ಅವೆಲ್ಲಕ್ಕೂ ಆಧಾರ ಈ ಇಷ್ಟನಿಷ್ಠೆ. ಇಷ್ಟನಿಷ್ಠೆ ಅಂದ್ರೆ ಏನು? ನಾವು ಪರಮಾತ್ಮನ ಯಾವ ರೂಪವನ್ನ ಗುರುವಿನ ಮೂಲಕ ನಮ್ಮದನ್ನಾಗಿ ಸ್ವೀಕರಿಸಿದ್ದೇವೋ ಆ ರೂಪದ ಮೇಲೆ ಮನಸ್ಸನ್ನ ಸ್ಥಿರವಾಗಿ ನೆಟ್ಟಿರುವುದೇ ನಿಷ್ಠೆ. ಶ್ರೀನಾಥೇ ಜಾನಕೀನಾಥೇ ಅಭೇದ ಪರಮಾತ್ಮನಿ ತಥಾ ಮಮ ಸರ್ವಸ್ವಂ ರಾಮ ಕಮಲಲೋಚನ. ಶ್ರೀನಾಥೇ ಜಾನಕೀನಾಥೇ ಅಭೇದ ಪರಮಾತ್ಮನಿ ತಥಾಪಿ ಮಮ ಸರ್ವಸ್ವಂ ರಾಮ ಕಮಲಲೋಚನ. ಶ್ರೀನಾಥ ಅಂದ್ರೆ ವಿಷ್ಣು, ಜಾನಕೀನಾಥ ಅಂದ್ರೆ ರಾಮ. ಪರಮಾತ್ಮ ದೃಷ್ಟಿಯಿಂದ ಇವರಿಬ್ಬರೂ ಒಂದೇ, ಬೇರಲ್ಲ. ಆದರೂ ಕೂಡ ನನಗೆ ಮಾತ್ರ ಕಮಲಲೋಚನನಾದ ಶ್ರೀರಾಮನೇ ನನ್ನ ಸರ್ವಸ್ವ ಅಂತ ಹೇಳ್ತಾನೆ ಆಂಜನೇಯ ಸ್ವಾಮಿ. ಇದೇ ಪತಿವ್ರತಾ ಧರ್ಮದ ನಿಷ್ಠೆ. ಶ್ರೀರಾಮಕೃಷ್ಣರು ಗೋಪಿಕಾ ಸ್ತ್ರೀಯರ ರೂಪನಿಷ್ಠೆ, ಇಷ್ಟನಿಷ್ಠೆ ಇವುಗಳನ್ನು ವರ್ಣಿಸುವಾಗುವಂತೂ ಭಾವ ವಿಭೋರವೇ ಆಗಿ ಬಿಡ್ತಾರೆ. ಕೃಷ್ಣ ಮಥುರೆಗೆ ಹೋಗಿ ಬಹಳ ದಿನವಾದರೂ ಬೃಂದಾವನಕ್ಕೆ ಹಿಂದಿರುಗದೆ ಇದ್ದುದರಿಂದ ಕೆಲವು ಗೋಪಿಕಾ ಸ್ತ್ರೀಯರು ಮಥುರೆಗೆ ಹೊರಟು ಬಿಟ್ರು. ಅಲ್ಲಿ ತಾವು ಕೃಷ್ಣನನ್ನು ನೋಡಬೇಕು ಅಂತ ಬಂದಿದ್ದೇವೆ ಅಂತ ಹೇಳಿ ಕಳಿಸಿದಾಗ ಕೃಷ್ಣ ಬಂದು ದರ್ಶನ ಕೊಡ್ತಾನೆ. ಆದರೆ ಗೋಪಿಕಾ ಸ್ತ್ರೀಯರು ತಕ್ಷಣ ಯಾವನೋ ಪರಪುರುಷನನ್ನ ಕಂಡೆವೋ ಎಂಬಂತೆ ಮುಖ ತಿರುಗಿಸಿಕೊಂಡು ಹೇಳ್ತಾರೆ,
ನಮಗೆ ಈ ಝರಿ ವಸ್ತ್ರ ಜರಿ ಪೇಟದ ಕೃಷ್ಣ ಬೇಡ, ನಮಗೆ ನವಿಲ್ಗರಿ ಪಿಳ್ಳಂಗೋವಿಯ ಕೃಷ್ಣನೇ ಬೇಕು. ಕೃಷ್ಣ ರಾಜಕುಮಾರನಾಗಿ ವೇಷಭೂಷಣ ಮಾಡಿಕೊಂಡು ಬಂದಿದ್ದಾನೆ. ಮಥುರೆ ಅದು ರಾಜಯೋಗ್ಯವಾದಂತಹ ಸ್ಥಳ, ಆದ್ರಿಂದ ಅಲ್ಲಿ ಹಾಗೆಯೇ ಇರಬೇಕು. ಇವರು ಹೇಳಿ ಕಳಿಸಿದ್ರು ಅಂತ ತಕ್ಷಣ ಬಂದ ತಕ್ಷಣ ಇವರ ಮುಖ ತಿರುಗಿಸ್ಕೊಂಡ್ರು. ಕಾರಣ, ತಾವು ಯಾವ ರೂಪವನ್ನು ಇಷ್ಟಪಟ್ಟು ಮನಸ್ಸನ್ನು ನೆಟ್ಟಿದ್ದರೋ ಆ ರೂಪಕ್ಕೆ ವ್ಯತಿರಿಕ್ತವಾದ ಇನ್ನೊಂದು ರೂಪವನ್ನು ಕಂಡು ಕಣ್ಣನ್ನು ಅಪವಿತ್ರಗೊಳಿಸಿಕೊಳ್ಳೋದಕ್ಕೆ ನಮ್ಮ ಗೋಪಿಕಾ ಸ್ತ್ರೀಯರು ಸಿದ್ಧರಿಲ್ಲ. ಅಂಥ ಪತಿವ್ರತ ಧರ್ಮ ಅವರದ್ದು. ಆಗ ಯಾವಾಗ ಗೋಪಿಕಾ ಸ್ತ್ರೀಯರು ಹೀಗೆ ಯಾವಾಗ ಹೇಳಿದ್ರು, ಕೃಷ್ಣ ಬೇಗ ಓಡಿ ಹೋಗಿ ವೇಷ ಬದಲಾಯಿಸಿಕೊಂಡು ಬರಬೇಕಾಯ್ತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಸ್ವಯಂ ಶ್ರೀರಾಮಕೃಷ್ಣರ ಇಷ್ಟ ದೇವತೆ ಭವತಾರಿಣಿ ಕಾಳಿ. ಆದರೂ ಕೂಡ ಅವರು ಇಸ್ಲಾಂ ಧರ್ಮ ಸಾಧನೆಯಲ್ಲಿ ತೊಡಗಿದ್ದಾಗ ಕಾಳಿ ಗುಡಿಗೆ ಕಾಲೇ ಹಾಕ್ತಾ ಇರಲಿಲ್ಲ ಅನ್ನೋದಾಗಿ ತಿಳಿದು ಬರುತ್ತೆ ಅವರ ಜೀವನ ಚರಿತ್ರೆಯಲ್ಲಿ. ದ್ರೌಪದಿಗೆ 5 ಜನ ಗಂಡಂದ್ರಾದರೂ ಅವಳು ಒಬ್ಬ ಗಂಡನೊಂದಿಗೆ ಪತ್ನಿಯಾಗಿ ಬಾಳ್ವೆ ನಡೆಸುವಂತಹ ಅವಧಿಯಲ್ಲಿ ಉಳಿದ 4 ಜನರನ್ನು ಭಾವಮೈದುನರ ದೃಷ್ಟಿಯಿಂದ ನೋಡ್ತಾ ಇದ್ದಲೇ ಹೊರತು ಪತಿ ದೃಷ್ಟಿಯಿಂದ ಅಲ್ಲ. ಆದ್ರಿಂದಲೇ ಪಂಚಮಹಾಪತಿವ್ರತಿಯರ ಹೆಸರುಗಳಲ್ಲಿ ಅವಳು ಕೂಡ ಒಬ್ಬಳಾಗ್ತಾಳೆ. ಈ ವಿಷಯ ಹಾಗಿರಲಿ, ಇಲ್ಲಿ ನಾವು ಗಮನಿಸಬೇಕಾದದ್ದು ಇಷ್ಟನಿಷ್ಠೆಯ ಅಂಶವನ್ನ. ನಾವು ನಮ್ಮ ಸಾಧನೆಯ ಕಾಲದಲ್ಲಿ ಏಕಾಗ್ರತೆಯ ಅವಶ್ಯಕತೆಯನ್ನು ಬಹಳವಾಗಿ ಮನಗಾಣ್ತೇವೆ. ಈ ಏಕಾಗ್ರತೆಯೇ ತೀವ್ರಗೊಂಡು ಮುಂದೆ ಸಮಾಧಿ ಅಂತ ಹೇಳ್ತಕ್ಕಂತಹ ಮಹಾ ಏಕಾಗ್ರತೆ ಪ್ರಾಪ್ತವಾಗತಕ್ಕಂಥದ್ದು. ಇಂತಹ ದಿವ್ಯ ಏಕಾಗ್ರತೆಯನ್ನು ಹೊಂದೋದಕ್ಕೆ ಪ್ರಧಾನವಾದಂತಹ ದ್ವಾರ ಈ ಇಷ್ಟನಿಷ್ಠೆ. ಇದರಿಂದ ನಮಗೆ ತದೇಕ ಚಿತ್ತತೆ ಲಭ್ಯವಾಗುತ್ತೆ. ಹೀಗೆ ಗುರುವಾದವನು ನಮಗೆ ನಮ್ಮ ಇಷ್ಟ ದೇವತೆಯನ್ನು ತಿಳಿಸಿಕೊಟ್ಟು ಆ ದೇವತೆಯ ಮೇಲೆ ಒಂದು ಮಂತ್ರವನ್ನು ದಯಪಾಲಿಸ್ತಾನೆ. ಇದಕ್ಕೆ ಹೆಸರು ಮಂತ್ರೋಪದೇಶ ಅಥವಾ ಮಂತ್ರ ದೀಕ್ಷೆ ಅಂತ. ಮಂತ್ರ ಅಂದ್ರೇನು, ದೀಕ್ಷೆ ಅಂದ್ರೇನು ಅನ್ನುವ ವಿಷಯದಲ್ಲಿ ದಕ್ಷಿಣ ಭಾರತೀಯರಿಗೆ ಪರಿಚಯ ಇಲ್ಲ ಅಂತಲೇ ಹೇಳಬಹುದು. ಉಪನಯನ ಅನ್ನುವ ಕಾರ್ಯ ನಡೆಯುವಂತಹ ಜನವರ್ಗದಲ್ಲಿ ಬ್ರಹ್ಮೋಪದೇಶ ಅಥವಾ ಗಾಯತ್ರಿ ಮಂತ್ರೋಪದೇಶ ಅಂತ ಹೇಳ್ತಕ್ಕಂತಹ ಶಬ್ದಗಳು ಬಳಕೆಯಲ್ಲಿವೆ. ಆದರೆ ಅದರ ಮಹತ್ವವೆಲ್ಲ ಮರೆತು ಹೋಗಿದೆ ಅನ್ನೋದೆಲ್ಲ ಬೇರೆ ವಿಚಾರ. ದೇವರ ಪೂಜೆಯ ಮಂತ್ರಗಳು ಕೂಡ ಮಂತ್ರವೇ, ಅವುಗಳಿಗೂ ಮಂತ್ರ ಅಂತಲೇ ಹೆಸರು. ವೇದಗಳ ಶ್ಲೋಕಗಳಿಗೂ ಮಂತ್ರ ಅಂತಲೇ ಹೆಸರು. ಇಲ್ಲಿ ಗುರುಗಳು ಉಪದೇಶಿಸುವಂತಹ ಭಗವನ್ ನಾಮಕ್ಕೂ ಕೂಡ ಮಂತ್ರ ಅಂತಲೇ ಹೆಸರು. ಮಂತ್ರ ಅಂತನ್ನುವ ಆ ಶಬ್ದ ಹುಟ್ಟುಕೊಂಡದ್ದು ಮನನಾಥ ತ್ರಾಯತೆ, ಮನನ ಮಾಡುವವನನ್ನ ದುಃಖದಿಂದ ಪಾರು ಮಾಡ್ತದೆ ಅಂತನ್ನುವ ಕಾರಣದಿಂದ ಅದು ಹುಟ್ಟುಕೊಂಡದ್ದು ಮಂತ್ರ ಅಂತ. ದೀಕ್ಷೆ ಅಂತಂದ್ರೆ ಈ ಮಂತ್ರವನ್ನು ಕ್ರಮವಾಗಿ ನಿಷ್ಠೆಯಿಂದ ಜಪಿಸಿ ಮಂತ್ರದ ಅಧಿದೇವತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ವ್ರತ ಬದ್ಧನಾಗುವುದು ಅಂತ ಅರ್ಥ. ಸನ್ಯಾಸ ದೀಕ್ಷೆ ಅಂದ್ರೆ ತ್ಯಾಗದಲ್ಲಿ ನೆಲೆನಿಲ್ಲುವುದು ಅಂತ ಅರ್ಥ. ಯಜ್ಞ ದೀಕ್ಷೆ ಅಂತಂದ್ರೆ ಯಜ್ಞವನ್ನು ಕ್ರಮಾಗತವಾಗಿ ಮಾಡುವುದಾಗಿ ವ್ರತಧಾರಣೆ. ಹಾಗೇನೇನೆ ಮಂತ್ರ ದೀಕ್ಷೆ ಅಂತಂದ್ರೆ ಗುರುವಿನಿಂದ ಪಡೆದಂತಹ ಮಂತ್ರವನ್ನು ನಿಯಮಬದ್ಧವಾಗಿ ಜಪಿಸುವ ವ್ರತಧಾರಣೆ. ಯಾವುದೇ ಕಾರ್ಯವನ್ನು ಸಿದ್ಧಿಸಿಕೊಳ್ಳಬೇಕಾದ್ರೂ ಒಂದು ದೃಢವಾದ ಸಂಕಲ್ಪ, ಒಂದು ದೃಢವಾದ ವ್ರತ ಬೇಕೇ ಬೇಕು. ಸಪ್ಪೆತನದಿಂದ ಏನು ತಾನೇ ಸಾಧ್ಯ? ಸಪ್ಪೆ ಮನುಷ್ಯರಿಂದ ಏನು ತಾನೇ ಸಾಧ್ಯ? ಈಗ ಈ ಮಂತ್ರಗಳಲ್ಲಿ ಹಲವಾರು ವಿಧಗಳಿವೆ ಅನ್ನೋದು ನಮಗೆ ಸಾಮಾನ್ಯವಾಗಿ ತಿಳಿದಿದೆ. ಓಂಕಾರ ಮಂತ್ರ, ಗಾಯತ್ರಿ ಮಂತ್ರ, ಇದಕ್ಕೆ ಸಾವಿತ್ರಿ ಮಂತ್ರ ಅಂತ ಹೆಸರು ಕೂಡ ಇದೆ. ಪಂಚಾಕ್ಷರಿ ಮಂತ್ರ, ಷಡಕ್ಷರಿ ಮಂತ್ರ, ಸಪ್ತಾಕ್ಷರಿ ಮಂತ್ರ, ಅಷ್ಟಾಕ್ಷರಿ ಮಂತ್ರ, ಮೃತ್ಯುಂಜಯ ಮಂತ್ರ, ಹೀಗೆ ಮಂತ್ರಗಳಲ್ಲಿ ಹಲವಾರು ಬಗೆ. ಸಪ್ತಾಕ್ಷರಿ ಮಂತ್ರ ಅಂತ ಹೇಳಿದ್ರೆ ಮುದ್ದಣ ಮನೋರಮೆಯಲ್ಲಿ ಅಂತನ್ನುವ ಆ ಒಂದು ಕಥೆಯಲ್ಲಿ ಬರ್ತದದು. ಮುದ್ದಣ ತನ್ನ ಹೆಂಡತಿಗೆ ಹೇಳ್ತಾನೆ, ರಾಮಾಯಣದ ವಿಚಾರವನ್ನೆಲ್ಲ ವಿವರಿಸ್ತಾನೆ. ಅವರು ಬಹಳ ಬಡವರು. ಆಗ ಮುದ್ದಣ ಹೆಂಡತಿ ಹೇಳ್ತಾಳೆ, ನಮ್ಮ ಸ್ಥಿತಿ ಮಾತ್ರ ಹೀಗಿದೆಯಲ್ಲ, ದೊಡ್ಡ ದೊಡ್ಡ ವಿಚಾರ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನನಗೆ ಒಂದು ದೊಡ್ಡ ಸಿದ್ಧಿಯಾಗಿದೆ, ನನ್ನಲ್ಲೊಂದು ದೊಡ್ಡ ಮಂತ್ರ ಇದೆ, ನೀನೇನು ಯೋಚನೆ ಮಾಡಬೇಡ. ಯಾವ ಮಂತ್ರ ಅದು? ಅದು ಹಾಗೆಲ್ಲ ಹೇಳೋದಿಲ್ಲ. ಆಗ ಪೀಡಿಸ್ತಾಳೆ ಅವಳು. ಬಹಳ ಸ್ವಾರಸ್ಯಕರವಾದಂತಹ ಒಂದು ಘಟನೆ ಅದು. ಅವಳು ಪೀಡಿಸಿದಾಗ ಇವನು ಹೇಳ್ತಾನೆ, ಅದ್ಯಾವುದು ಅಂದ್ರೆ ಸಪ್ತಾಕ್ಷರಿ ಮಂತ್ರ.
ಅದೇನದು ಸಪ್ತಾಕ್ಷರಿ ಮಂತ್ರ ಅಂದರೆ ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿದಾಗ ಭವತಿ ಭಿಕ್ಷಾಂದೇಹಿ. ನಮಗೆ ಉಪದೇಶಿಸಲ್ಪಡುವಂತಹ ಮಂತ್ರದಲ್ಲಿ 3 ಮುಖ್ಯಾಂಶಗಳಿವೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಒಂದನೆಯದು ಪ್ರಣವ, ಎರಡನೆಯದು ಬೀಜ, ಮೂರನೆಯದು ಇಷ್ಟ ದೇವತೆಯ ನಾಮ. ಪ್ರಣವ ಅಂದ್ರೆ ಓಂಕಾರ. ಈ ಜಗತ್ತಿನ ಸಕಲ ಮಂತ್ರಗಳಿಗೂ ಮೂಲ ಮಂತ್ರ ಈ ಓಂಕಾರ. ಓಂಕಾರಕ್ಕಿಂತ ಪವಿತ್ರವಾದದ್ದು, ಅರ್ಥಪೂರ್ಣವಾದದ್ದು, ಪರಿಪೂರ್ಣವಾದದ್ದು ಯಾವುದೂ ಇಲ್ಲ. ಇಂತಹ ಓಂಕಾರದೊಂದಿಗೆ 1 ಅಥವಾ 2 ಅಥವಾ ಹಲವು ಬೀಜ ಮಂತ್ರಗಳನ್ನು ಸೇರಿಸಲಾಗುತ್ತದೆ. ಉದಾಹರಣೆಗೆ ಐಂ, ಹ್ರೀಂ, ಶ್ರೀಂ, ಕ್ಲೀಂ ಇತ್ಯಾದಿ. ಈ ಬೀಜ ಮಂತ್ರ ಅಂತ ಹೇಳ್ತಕ್ಕಂಥದ್ದು ನಮ್ಮ ಇಷ್ಟ ದೇವತೆಯ ನಾಮರೂಪದ ಹಾಗೂ ಸಮಗ್ರ ವ್ಯಕ್ತಿತ್ವದ ಸಂಕ್ಷಿಪ್ತ ರೂಪ. ಹೀಗೆ ಹೇಗೆ ಅತ್ಯಂತ ಚಿಕ್ಕದಾದಂತಹ ಆಲದ ಮರದ ಬೀಜದಲ್ಲಿ ವಿಶಾಲವಾದ ಆಲದ ಮರ ಹೇಗೆ ಅಡಗಿಕೊಂಡಿದೆಯೋ ಹಾಗೆಯೇ ವಿರಾಟ್ ಸ್ವರೂಪಿಯಾದ ನಮ್ಮ ಇಷ್ಟ ದೇವತೆ ಈ ಬೀಜ ಮಂತ್ರದಲ್ಲಿ ಅಡಗಿಕೊಂಡಿದ್ದಾನೆ. ಅದಕ್ಕೋಸ್ಕರವೇ ಅದಕ್ಕೆ ಬೀಜ ಅಂತಲೇ ಹೆಸರು. ಈ ಬೀಜವನ್ನ ಬಿತ್ತುವವನೇ ಗುರು. ಅವನು ಬಿತ್ತಿದಂಥ ಬೀಜ ಮಂತ್ರ ನಮ್ಮ ಕಿವಿಯ ಮೂಲಕ ಪ್ರವೇಶಿಸಿ ಹೃದಯ ಅಂತ ಹೇಳ್ತಕ್ಕಂಥ ಹೊಲದಲ್ಲಿ ಸೇರಿಕೊಳ್ಳುತ್ತೆ. ಅಲ್ಲಿಂದ ಮುಂದೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿ ದನ ಆಡು ಕುರಿ ಅದನ್ನು ತಿಂದು ಹಾಕದಂತೆ ಬೇಲಿ ಕಟ್ಟಿ ಕಾಪಾಡುವಂತಹದ್ದು ನಮ್ಮ ಪಾಲಿನ ಕೆಲಸ. ಅದನ್ನೇ ಬಂಗಾಳದ ಸಂತ ಕವಿ ರಾಮಪ್ರಸಾದ ಹಾಡ್ತಾನೆ. ಈಗಲಾದರೂ ತಾಯ ಶ್ರೀನಾಮವೆಂತೆಂಬ ಬೇಲಿಯನ್ನು ಕಟ್ಟಿ ನೀ ಕಾಯ್ದುಕೊಳ್ಳೋ, ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ, ಮೃತ್ಯುವು ನಿನ್ನ ಬಳಿ ಬರಲಾರನೋ. ಗುರುವಿತ್ತ ಮಂತ್ರವನ್ನು ಬೀಜವಾಗಿಸಿ ಬಿತ್ತಿ ಪ್ರೇಮ ವಾರಿಯ ಹೊಯ್ದು ಹಸನಗೊಳಿಸೋ. ನಿನಗೆ ಈ ಕೆಲಸವೂ ಕಷ್ಟವಾದರೆ ಹೇಳು, ರಾಮಪ್ರಸಾದನಿದು ನಿನ್ನ ನೆರವಿಗಿಹನೋ. ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು, ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು. ಕೃಷಿಗೈಯಲು ಕೂಡ ತಿಳಿಯದಿರುವೆ, ಎಂಥವನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಎಂಥವನ್ನನು ಬೆಳೆದು ತೆಗೆಯಬಹುದಾಗಿತ್ತು. ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು, ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು. ಕೃಷಿಗೈಯಲು ಕೂಡ ತಿಳಿಯದಿರುವೆ. ಈಗಲಾದರೂ ತಾಯ ಶ್ರೀನಾಮವೆಂತೆಂಬ, ಈಗಲಾದರೂ ತಾಯ ಶ್ರೀನಾಮವೆಂತೆಂಬ ಬೇಲಿಯನು ಕಟ್ಟಿ ನೀ ಕಾಯ್ದುಕೊಳ್ಳೋ. ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ. ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ. ಮೃತ್ಯುವು ನಿನ್ನ ಬಳಿ ಬರಲಾರನೋ, ಮೃತ್ಯುವು ನಿನ್ನ ಬಳಿ ಬರಲಾರನೋ. ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು, ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು. ಕೃಷಿಗೈಯಲು ಕೂಡ ತಿಳಿಯದಿರುವೆ. ಇಂದು ನಾಳೆಯೋ ಹೊಲವ ಹೊಲದ
ಹೊಲದೊಡೆಯ ಗೋಪಿಸುವ ಇಂದು ನಾಳೆಯೋ ಹೊಲವ ಹೊಲದೊಡೆಯ ಗೋಪಿಸುವ ಮುನ್ನವೇ ಎಚ್ಚತ್ತು ಬೆಳೆಯ ತೆಗೆಯೋ ಮುನ್ನವೇ ಎಚ್ಚತ್ತು ಬೆಳೆಯ ತೆಗೆಯೋ ಗುರುವಿತ್ತ ಮಂತ್ರವನು ಬೀಜವಾಗಿಸಿ ಬೇತಿ ಗುರುವಿತ್ತ ಮಂತ್ರವನು ಬೀಜವಾಗಿಸಿ ಬೇತಿ ಪ್ರೇಮವಾರಿಯ ಹೊಯ್ದು ಹಸನುಗೊಳಿಸೋ ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು ರಾಮ ಪ್ರಸಾದ ನೀದೋ ನೆರವಿಗಿರನೋ ರಾಮ ಪ್ರಸಾದ ನೀದೋ ನೆರವಿಗಿರನೋ ನಿನ್ನ ಬಾಳಿನ ಹೊಲವು ಪಾಳು ಬೇದಿರುವುದಲ್ಲೋ ನಿನ್ನ ಬಾಳಿನ ಹೊಲವು ಪಾಳು ಬೇದಿರುವುದಲ್ಲೋ ಕೃಷಿಗೈಯಲು ಕೂಡ ತಿಳಿಯದಿರುವೆ ಎಂತಹನ್ನನು ಬೆಳೆದು ತೆಗೆಯಬಹುದಾಗಿತ್ತೋ ಎಂತಹನ್ನನು ಬೆಳೆದು ತೆಗೆಯಬಹುದಾಗಿತ್ತೋ ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ 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 ಓಂಕಾರ ಹಾಗೂ ಬೀಜಗಳೊಂದಿಗೆ ನಮ್ಮ ಇಷ್ಟ ದೇವತೆಯ ನಾಮವನ್ನು ಸೇರಿಸಿ ಉಪದೇಶಿಸ್ತಾನೆ ಗುರು. ಶಿವ ಓಂ ನಮಃ ಶಿವ. ಇಲ್ಲಿ ಒಂದು ಮಾತನ್ನು ನೆನಪಿಟ್ಕೊಂಡಿರ್ಬೇಕು. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವ ಈ ಸಿದ್ಧ ಮಂತ್ರಗಳಲ್ಲಿ ಬೀಜ ಮಂತ್ರವನ್ನು ನಾವು ಕಾಣದೇ ಇರಬಹುದು, ಆದರೆ ಅದು ಕೂಡ ಪೂರ್ಣ ಮಂತ್ರವೇ. ಹಾಗೆಯೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವ ಈ ತ್ರಯೋದಶಾಕ್ಷರಿ ಮಂತ್ರದಲ್ಲಿ ಬೀಜದೊಂದಿಗೆ ಪ್ರಣವೂ ಇಲ್ಲದಿರತಕ್ಕಂಥದ್ದು ಕಂಡು ಬರುತ್ತದೆ. ಆದರೆ ಇದು ಕೂಡ ಸಿದ್ಧ ಮಂತ್ರವೇ. ಸಮರ್ಥ ರಾಮದಾಸ ಸ್ವಾಮಿಗಳು 13 ಕೋಟಿ ಸಲ ಈ ಮಂತ್ರವನ್ನು ಜಪಿಸಿ ಶ್ರೀರಾಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ರಾಮ ಮಂತ್ರವನ್ನು ಜಪಿಸುವಲ್ಲಿ ಅದಕ್ಕೆ ಓಂಕಾರವನ್ನು ಕೂಡ ಸೇರಿಸಬೇಕಿಲ್ಲ, ಬೀಜ ಮಂತ್ರವನ್ನು ಕೂಡ ಸೇರಿಸಬೇಕಿಲ್ಲ, ಮತ್ತು ಅದನ್ನು ಉಪದೇಶವಾಗಿಯೂ ಕೂಡ ಪಡೆಯಬೇಕಾಗಿಲ್ಲ. ವಾಲ್ಮೀಕಿಗೂ ಕೂಡ ರಾಮ ಅಂತ ಉಪದೇಶವಾದದ್ದಲ್ಲ, ಮರ ಅಂತಲೇ ಉಪದೇಶ. ಅದೇ ಮುಂದೆ ರಾಮ ಮಂತ್ರವಾಗಿ ಸಾಕ್ಷಾತ್ಕಾರವು ಆದದ್ರಿಂದ ಅದಕ್ಕೀಗ ಸಿದ್ಧ ಮಂತ್ರ, ತಾರಕ ಮಂತ್ರ ಅನ್ನುವ ಖ್ಯಾತಿ ಬಂದಿದೆ. ಗುರುವಿನಲ್ಲಿ ಶಕ್ತಿ ಇದೆ, ಮಂತ್ರದಲ್ಲಿ ಶಕ್ತಿ ಇದೆ, ಆದರೆ ಶಿಷ್ಯನಲ್ಲಿ ಸತ್ವ ಇದೆಯೋ ಅಂತ ಹೇಳ್ತಕ್ಕಂಥದ್ದೇ ಮುಖ್ಯ ವಿಷಯ. ಶಿಷ್ಯನಲ್ಲಿ ಸತ್ವ, ಶ್ರದ್ಧೆ, ಉತ್ಸಾಹ ಇರೋದಾದ್ರೆ ಯಾವ ಗುರುವಾದ್ರೇನು, ಯಾವ ಮಂತ್ರವಾದ್ರೇನು ಸಿದ್ಧಿ ಸ್ವತಃ ಸಿದ್ಧ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಕುರಿ ಮಂತ್ರದ ಮೂಲಕ ಕೂಡ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಕುರಿ 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 ಅಂತ ಭಕ್ತಿಯಿಂದ ಜಪಿಸಿದ್ದೇ ಆದರೆ ಭಗವಂತ ಸುವರ್ಣಮಯವಾದಂತಹ ಕುರಿಯ ರೂಪದಿಂದಲೇ ದರ್ಶನ ಕೊಟ್ಟು ಕೃತಾರ್ಥನನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಇದನ್ನು ನಂಬೋದಕ್ಕೆ ಕಷ್ಟವೇನೂ ಇಲ್ಲ. ಕನಕದಾಸರು ಬ್ರಾಹ್ಮಣರ ಬಳಿ ಮಂತ್ರದೀಕ್ಷೆ ಕೇಳಿಕೊಂಡಾಗ ಆ ಬ್ರಾಹ್ಮಣರು ತಿರಸ್ಕಾರದಿಂದ ನಿನಗೆಂಥ ಮಂತ್ರವೋ, ನಿನಗೆ ಕೋಣನ ಮಂತ್ರ ಅಷ್ಟೇ ಅಂತ ಹೇಳಿದಾಗ ಕನಕ ಅದನ್ನೇ ಮಹಾಪ್ರಸಾದ ಅಂತ ತಿಳಿದು ಪರಮಭಕ್ತಿಯಿಂದ ಕೋಣ 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 ಅಂತ ಜಪಿಸಿದ. ಶೀಘ್ರದಲ್ಲೇ ಯಮಧರ್ಮರಾಯನ ದಿವ್ಯವಾದ ಕೋಣ ದರ್ಶನ ಕೊಟ್ಟೇ ಬಿಟ್ಟಿತು. ಬಳಿಕ ಕನಕ ಕರ್ನಾಟಕದ ಸಂತ ವರ್ಗಕ್ಕೆ ಮಾದರಿಯಾದ ಕನಕದಾಸರಾಗಿ ಇಂದಿಗೂ ಕೂಡ ನಮ್ಮ ಹೃನ್ಮನಗಳಲ್ಲಿ
ವಾಸವಾಗಿದ್ದಾರೆ. ಮಂತ್ರವನ್ನ ಭಕ್ತಿಯಿಂದ ಪಡೆಯತಕ್ಕಂಥದ್ದು ಎಷ್ಟು ಮುಖ್ಯವೋ ಅದನ್ನು ಶ್ರದ್ಧಾಭಕ್ತಿಯಿಂದ ಜಪಿಸುವಂತಹದ್ದು ಕೂಡ ಅಷ್ಟೇ ಮುಖ್ಯ. ಶ್ರೀಮಾತೆ ಶಾರದಾ ದೇವಿಯವರು ಹೇಳ್ತಾರೆ, ಗಡಿಯಾರದಲ್ಲಿ ನಿರಂತರವೂ ಹೇಗೆ ಟಿಕ್ 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 ಅಂತ ಹೇಳ್ತಕ್ಕಂಥ ಶಬ್ದ ಕೇಳಿಸ್ತದೋ ಹಾಗೆಯೇ ಹೃದಯದಲ್ಲಿ ನಿರಂತರವೂ ಮಂತ್ರೋಚ್ಚಾರಣೆ ತನ್ನಂತಾನೇ ಆಗ್ತಾ ಇರಬೇಕು ಅಂತ. ದಿವಸಕ್ಕೆ 10,000 ಜಪವನ್ನಾದರೂ ಮಾಡಬೇಕು, ಸರಿಯಾದ ಫಲ ಸಿಗಬೇಕಾದ್ರೆ ಅಂತ ಹೇಳ್ತಾರೆ ಶ್ರೀಮಾತೆ ಶಾರದಾ ದೇವಿಯವರು. ಆದರೆ ಪ್ರಾರಂಭಿಕರು ಅಂತನ್ನುವರು, ಅಂದ್ರೆ ಹೊಸದಾಗಿ ಸಾಧನೆಗೆ ಇಳಿದವರು ಶ್ರೀಮಾತೆಯವರ ವಾಕ್ಯವನ್ನ ಏಕಾಏಕಿ ಪಾಲಿಸುವುದಕ್ಕೆ ಹೊರಟರೆ ತೆನ್ನಾಲಿ ರಾಮನ ಬೆಕ್ಕು ಹಾಲು ಕುಡಿದ ಕಥೆಯಂತಾಗಿ ಬಿಡುತ್ತದೆ. ಆದ್ದರಿಂದ ಅತ್ಯಂತ ಸಾವಧಾನದಿಂದ ಸಾಧನೆಯಲ್ಲಿ ಮುಂದುವರಿತಾ ಶಕ್ತಿ ಹೆಚ್ಚಿದಂತೆಲ್ಲ ಸಾಧನೆಯನ್ನ ತೀವ್ರಗೊಳಿಸುವತ್ತ ಗಮನ ಕೊಡಬೇಕೇ ಹೊರತು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಗುರುವಿಗೂ ಮಂತ್ರಕ್ಕೂ ಕೆಟ್ಟ ಹೆಸರು ತರಬಾರದು. ಗುರುವಿನಿಂದ ಮಂತ್ರ ದೀಕ್ಷೆಯನ್ನ ಪಡೆಯುವುದು ಯಾವ ಉದ್ದೇಶಕ್ಕಾಗಿ ಅನ್ನುವಂಥದ್ದೆಲ್ಲ ಈಗಲೇ ಸ್ಪಷ್ಟವಾಗಿರಬೇಕು ಅಂತ ನಾನು ಭಾವಿಸ್ತೇನೆ. ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡ್ರೆ ಕಾಯಿಲೆ ವಾಸಿಯಾಗುತ್ತೆ ಅನ್ನುವ ಭಾವನೆ ಇರಕೂಡದು. ವಾಸಿ ಆದ್ರೆ ಒಳ್ಳೆಯದೇ. ಮಂತ್ರ ದೀಕ್ಷೆ ಪಡೆದುಕೊಂಡ್ರೆ ಬೇಗ ಬೇಗ ಉದ್ಯೋಗ ಸಿಗುತ್ತೆ ಅನ್ನುವ ನಿರೀಕ್ಷೆ ಕೂಡ ಇರಬಾರದು, ಸಿಕ್ಕಿದ್ರೆ ಒಳ್ಳೆಯದೇ. ಮಂತ್ರ ದೀಕ್ಷೆ ಪಡೆದುಕೊಂಡ್ರೆ ಮಗಳಿಗೆ ಒಳ್ಳೆ ಗಂಡ ಸಿಕ್ಕ್ಯಾನೋ ಅಥವಾ ಮಗನಿಗೆ ಒಳ್ಳೆ ಹೆಂಡತಿ ಸಿಕ್ಕ್ಯಾಳೋ ಅನ್ನುವ ಭ್ರಮೆ ಇಟ್ಕೊಳ್ಕೂಡದು, ಸಿಕ್ಕಿದ್ರೆ ಒಳ್ಳೆಯದೇ. ಆದರೆ ಮಂತ್ರ ದೀಕ್ಷೆಯ ಮುಖ್ಯ ಉದ್ದೇಶ ತನು ಶುದ್ಧಿ, ಮನಶುದ್ಧಿ, ತನ್ನ ಮೂಲಕ ಆಧ್ಯಾತ್ಮ ಶುದ್ಧಿ, ಆಧ್ಯಾತ್ಮಿಕ ಸಿದ್ಧಿ, ಚರಮ ಶಾಂತಿ, ಪರಮ ಆನಂದ, ಇವುಗಳ ಪ್ರಾಪ್ತಿ. ಜಯ ರಾಮಕೃಷ್ಣ.